ಏನು ಇವತ್ತು ಬಂಗಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಇವತ್ತು ಮಳೆ ಸುರಿದು ಇವತ್ತು ಸಾರ್ವಜನಿಕವಾಗಿ ಮುಸ್ನಳ್ಳಿ ಗೇಟ್ ಬಳಿ ಇರೋಂಥ ಪಿಚ್ಚಿ ಪಕ್ಕದಲ್ಲಿ ರೈಲು ಗಾಡಿ ಬಂದಿರೋಂಥ ಈ ದಾರ್ನಹಳ್ಳಿ 9 ಕಾರ್ಮಂಗ್ಲ ಮತ್ತು ಹಳೆಪಳ್ಳಿವರೆಗೂ ಟೇಕಲ್ವರೆಗೂ ಹೋಗೋಂಥ ರಸ್ತೆ ಇದು. ಸುಮಾರು ಒಂದು 50 ಹಳ್ಳಿ ಹೋಗೋಂಥ ರಸ್ತೆ ಇದು. ಈ ರಸ್ತೆಯಲ್ಲಿ ಬರ್ಬೇಕಾದ್ರೆ ಮಳೆ ಬಿದ್ದಾಗ ರೋಡೆಲ್ಲ ಬ್ಲಾಕ್ ಆಗಿದೆ. ಸ್ಕೂಲ್ ಮಕ್ಳು ಇರ್ಬೋದು, ತರಕಾರಿ ತೊಗೊಂಡಂಥವ್ರು ಯಾರು ಓಡಾಡೋಕ್ಕಾಗ್ತಾ ಇಲ್ಲ. ಇದು 3 ದಿವಸ ಹಿಂಗಡೆ ಒಂದ್ಸಲ ನಾನು ಹೇಳಿದಾಗ ಚಂದ್ರಪ್ಪ ಅವ್ರಿಗೆ ಹೇಳಿದೆ, ಇಂಜಿನಿಯರ್ಗೆ ನೋಡ್ರೆ ನಾನು ಮಾತಾಡಿ ನಾವು ಸಹಾಯ ಮಾಡ್ತಾ ಹೇಳಿದ್ರು. ಮತ್ತು ಬೆಳಗ್ಗೆ ನೋಡಿದಾಗ 5 ಗಂಟೆಗೆ ಮಕ್ಳು ಯಾರು ಬರೋಕ್ಕಾಗ್ತಲ್ಲ, ಮತ್ತು ಸ್ಕೂಲು ಹೋಗೋಂಥವ್ರು ಆಗ್ತಾ ಇಲ್ಲ ಅಂದ್ಬಿಟ್ಟು 6 ಗಂಟೆಗೆ ನಮ್ಮ AWS ಫೋನ್ ಮಾಡಿದೆ. ನಮ್ಮ AWS ರವಿಕುಮಾರ್ ಅವ್ರಿಗೆ ಅವರು ಫೋನ್ ಪಿಕ್ ಮಾಡಿದ್ರೆ ಮೊದಲು ಮಲಗಿರ್ತಾರೆ. ಆಮೇಲೆ 8 ಗಂಟೆಗೆ ಮತ್ತೆ ಇನ್ನೊಂದೆಲ್ಲ ಮಾಡೋಣ ಅಂದ್ಬಿಟ್ಟು ನಮ್ಮ ತಹಸೀಲ್ದಾರ್ ಫೋನ್ ಮಾಡಿದೆ 8 ಗಂಟೆಯಲ್ಲಿ. ನಮ್ಮ ತಹಸೀಲ್ದಾರ್ ಇಟ್ಕೊಂಡು ನೋಡ್ರಿ ಇದು ನಾನು ಪಂಚಾಯತಿಗೆ ಹೇಳ್ತೀನಿ, ಮುನ್ಸಿಪಾಲಿಟಿ ಪಂಚಾಯತಿಗೆ ಹೇಳ್ತೀನಿ, ಉಳಿಬಲ್ಲಿ ಪಂಚಾಯತಿಗೆ ಅಂತ ಹೇಳ್ತಾರೆ. ಅಲ್ಲ ಪಂಚಾಯತಿ ಸಂಬಂಧ ನಾನು ಇದು ಹೇಳ್ತೀನಿ. ಒಬ್ಬ ತಾಲೂಕು ದಂಡಾಧಿಕಾರಿ ಅಂತವರು ಎಚ್ಚೆಚ್ಕೊಂಡು ಎಲ್ಲಿ ಸಮಸ್ಯೆ ಆಗಿದೆ ಆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಅವ್ರನ್ನ ಕೂಲಂಕಷವಾಗಿ ಕರೆಸಿ, ಇಲ್ಲ ಅವ್ರ ಫೋನಲ್ಲಾದ್ರು ಮಾತಾಡಿ ಡೈರೆಕ್ಷನ್ಸ್ ಕೊಡ್ತಾರೆ ಆಗಬೇಕಾಗುತ್ತೆ ಹೇಳ್ತೀನಿ. ಪಂಚಾಯತಿಗೆ ತಹಸೀಲ್ದಾರ್ ಮೇಡಮ್ ಹೇಳ್ತಾರೆ. ಹಿಂದೆ ಇದ್ದಂಥ ತಹಸೀಲ್ದಾರು ಇದೇ ಥರ ಸಮಸ್ಯೆ ಆದಾಗ ಇದೇ ಸ್ಪಾಟಿಗೆ ಬಂದು JCB ಕರ್ಕೊಂಬಂದು ಇಂಜಿನಿಯರ್ ಚಂದ್ರಪ್ಪ ಅವ್ರನ್ನ ಕರೆಸಿ ಆದರೂ ಸಹ ಇಲ್ಲಿ ರೋಡಲ್ಲಿ ನಿಲ್ಕೊಂಡು 2 ಅವರ್ ಕೆಲಸ ಮಾಡಿಸಿ ಹೋಗ್ತಾರೆ ಹೇಳ್ತೀನಿ ನಾನು. ರೈತ ತೊಂದರೆ ಆಗ್ತದೆ ಅಂತ. ಯಾಕಂದರೆ ಮೇಡಮ್ ಅವರೇ, ತಾವು ತಾಲೂಕು ದಂಡಾಧಿಕಾರಿಗಳು ಎಲ್ಲ ಇಲಾಖೆ ನಿಮ್ಮ ಅಡಿಯಲ್ಲಿ ಕೆಲಸ ಮಾಡ್ತಾ ಘಟನೆ ಸಮಸ್ಯೆ ಆದಾಗ ನೀವು ನಾನು ಮಾತಾಡಬೇಕಾಗುತ್ತೆ. ಬರೀ ತಾಲೂಕು ಕಚೇರಿಗೆ ಬಂದು ಹೋಗೋಂಥದ್ದಲ್ಲ ಹೇಳ್ತೇನೆ. ರೈತ ಸಮಸ್ಯೆಯನ್ನು ಕುಂದುಕೊತ್ತನ್ನು ಆಲಿಸಬೇಕಾಗುತ್ತೆ ಹೇಳ್ತೇನೆ. ಇವತ್ತು ಕರೆಂಟ್ ಬಂದ ಸುಮಾರು ಕಡೆ ಕರೆಂಟ್ ಕಂಬ ಬಿದ್ದಾಗಿದ್ದಾವೆ, ರೋಡ್ ಬ್ಲಾಕ್ ಆಗಿದೆ, ಮರಗಳು ಬಿದ್ದಾಗಿದೆ. ಎಲ್ಲ ಅಧಿಕಾರಿಗಳು ಹೇಳ್ತು ಕೂತ್ಕೊಳ್ಳೋದಂತ ತಾವು ಅದ್ರಲ್ಲಿ ಭಾಗಿಯಾಗಬೇಕಾಗುತ್ತೆ. ತಾವೇನು ಕೆಲಸ ಮಾಡಿ ನಾವು ಹೇಳ್ತಾ ಹೇಳ್ತೇನೆ. ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರ್ಸ್ಕೊಂಡು ಆ ಕೆಲಸ ಮಾಡ್ಸೋದು ಆಗಬೇಕಾಗುತ್ತೆ. ನೀವೊಂದು ಮಾತು ಇಲ್ಲ PW ಇಲಾಖೆಗೆ ಹೇಳಿ, ನಾನು AW ಹೇಳ್ತೀನಿ ಗೌಡ್ರೆ ಹಿಂಗೆ ಬರ್ತಾರೆ ಅಂತ ಸಾಕಾಗ್ತದೆ. ಇವ್ರು ನೋಡಿ 11-12 ಗಂಟೆಗೆ ನಾನು ಏನೋ ಇವತ್ತು ಫೋನ್ ಮಾಡಿದಾಗ ಇವರು ಗೌಡ್ರೆ JCB ಬಂದಿಲ್ಲ ಮತ್ತು ಹೊರಗಡೆಯಿಂದ ಬಂದವರು ಎಲೆಕ್ಷನ್ ಡ್ಯೂಟಿ ಆಗಿದ್ದಾರೆ, ಆದರೂ ಸಹ ಅಲ್ಲಿಂದ ಬಂದು ಒಂದು JCBಯನ್ನು ಕರೆಸಿ ಕೆಲಸ ಮಾಡ್ತಿದಾರಲ್ಲ. ಈ ರೀತಿಯಲ್ಲಿ ಒಂದು ಮನೋಭಾವನೆ ಇರಬೇಕು ಅಧಿಕಾರಿಗೆ. ಈ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳು ಎಚ್ಚೆತ್ಕೊಂಡ್ರೆ ಇವತ್ತು ಯಾವುದೂ ಸಮಸ್ಯೆಗಳೇ ಇರೋದಿಲ್ಲಲ್ಲ. ಇಂಥ ಕೆಲಸನ ಎಲ್ಲ ಅಧಿಕಾರಿಗಳು ಕೆಲಸ ಮಾಡಬೇಕಾಗುತ್ತೆ. ಇವತ್ತು ಏನು ತಾಲೂಕಲ್ಲಿ ಇವತ್ತು ಮಳೆ ಬಂದು ಇವತ್ತು ಬಿರುಗಾಳಿ ಸಮೇತ ಇವತ್ತು ಮರ ಬಿದ್ದಿರ್ಬೋದು, ಕರೆಂಟ್ ಕಟ್ತಾ ಇರ್ಬೋದು, ಇಂಥ ವಿಚಾರಗಳೆಲ್ಲ ಬಂದಾಗ ನಾವು ತಾಲೂಕು ದಂಡಾಧಿಕಾರಿಗಳು ಎತ್ತೆತ್ಕೊಂಡು ಬದುಕಿಗೆ ಮುನ್ಸೂಚನೆ ಅಧಿಕಾರಿಗಳನ್ನು ಕೊಟ್ಟು ಎಲ್ಲೆಲ್ಲಿ ಸಮಸ್ಯೆಗೆ ಬಗೆಹರಿಸಬೇಕಾಗುತ್ತೆ ಮೇಡಮ್ ಅವರೇ. ತಾವು ನಡ್ತೀನಿ. ಯಾಕಂದರೆ ಬರೀ ತಾಲೂಕು ಆಫೀಸೆಲ್ಲ ಕೆಲಸ ಮಾಡ್ತೀವಿ ಅಂತೇಳಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನಾನು.